ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ನೀಲ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ 3ನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸದ್ಭಕ್ತರು ಮತ್ತು ಹಿರೇಜಂತಕಲ್ ಮತ್ತು ಇರ್ಪಾಪುರ ಸದ್ಭಕ್ತರ ಸಹಯೋಗದೊಂದಿಗೆ ಗಂಗಾವತಿ ನಗರದ ಹಿರೇಜಂತಕಲ್ ಶ್ರೀ ಶಂಖಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ ತಾರಕ ಹೋಮ ಹಾಗೂ ಶ್ರೀರಾಮ ಪಲ್ಲಕ್ಕಿ ಉತ್ಸವ, ಸಾಮೂಹಿಕ ಹನುಮಾನ ಚಾಲೀಸ್ ಮತ್ತು ಶ್ರೀರಾಮ ಅಷ್ಟೋತ್ತರ ಪಠಣ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಹಿರೇಜಂತಕಲಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಕಲ ಸದ್ಭಕ್ತರು ಹಿರೇಜಂತಕಲ್ ಮತ್ತು ಇರ್ಪಾಪುರ್ ವಿನಯ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾರತದ 150 ನದಿ ನೀರು ಬಳಸಲಾಗಿದೆ. ರಾಮ ಮಂದಿರ ಕಟ್ಟಲು ಬಳಸಲಾದ ಪ್ರತಿಯೊಂದು ಇಟ್ಟಿಗೆ ಮೇಲೂ ಶ್ರೀರಾಮ ಎಂದು ಕೆತ್ತಲಾಗಿದೆ. ರಾಮ ಮಂದಿರ ಕಟ್ಟಲು ಕಬ್ಬಿಣ ಉಪಯೋಗಿಸಿಲ್ಲ. ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಪ್ರತೀಕಾರವಾಗಿ ರಾಮ ಮಂದಿರ ಉದ್ಘಾಟನೆಗಾಗಿ ಥೈಲ್ಯಾಂಡ್ ಮಣ್ಣನ್ನು ಬಳಸಲಾಗಿದೆ. ಮಂದಿರವು 2.7 ಎಕರೆ ಜಾಗದಲ್ಲಿ 360 ಉದ್ದ, 235 ಅಗಲ ಅಳತೆ ಹೊಂದಿದೆ. ರಾಮ ಮಂದಿರ ಒಟ್ಟು 360 ಕಂಬಗಳಿವೆ. ಹಿರೇಜಂತಕಲ್ ಶ್ರೀ ಶಂಖಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಾರಕ ಹೋಮ ಹಾಗೂ ಶ್ರೀರಾಮ ಪಲ್ಲಕ್ಕಿ ಉತ್ಸವ, ಹನುಮಾನ ಚಾಲೀಸ್ ಮತ್ತು ಶ್ರೀರಾಮ ಅಷ್ಟೋತ್ತರ ಪಠಣ ಮಾಡಲಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ಈ ಹೋಮ ಹವನವನ್ನು ಆಯೋಜನೆ ಮಾಡಲಾಗಿದೆ ಎಂದು ವಿನಯ ಪಾಟೀಲ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಕ್ಷರ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥರು ದಂಪತಿಗಳು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ವಿವರವಾಗಿ
ಗಂಗಾವತಿಯ ಹಿರೇಜಂತಕಲ್ನ ಶ್ರೀ ಶಂಖಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯೋಧ್ಯ ಬಾಲರಾಮನ 3ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಈ ಒಂದು ದೇವಸ್ಥಾನದ ಬೆಳಗ್ಗೆ 8 ಗಂಟೆಯಿಂದ ನಡೀತಾ ಇದೆ. ಇದು 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವಾಗಿದ್ದು ಪ್ರತಿ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಮತ್ತು ಸಂಜೆ ದೀಪಾಲಂಕಾರ 2000 ದೀಪಾಲಂಕಾರ ಹಚ್ಚೋದು ಮತ್ತು ಮಾತೆ ಯುವತಿಯರಿಂದ ಪಲ್ಲಕ್ಕಿ ಉತ್ಸವ ಮಾಡುವಂಥದ್ದು, ಅದು ವಿಶೇಷವಾಗಿ ಹೆಣ್ಣುಮಕ್ಕಳೇ ಪಲ್ಲಕ್ಕಿ ಹೊರುವಂಥದ್ದು ಈ ಭಾಗದಲ್ಲಿ ಪ್ರತೀತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಶ್ರೀರಾಮನ ಕೃಪೆಗೆ ಬಂದಂತಹ ಎಲ್ಲರೂ ನೀವೆಲ್ಲರೂ ಪಾತ್ರರಾಗಿ ಆ ಒಂದು ಶ್ರೀರಾಮ ಕೃಪೆ ಪಾತ್ರರಾಗೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಅಯೋಧ್ಯ ಬಾಲರಾಮನ ಜನ್ಮದಿನ ಆಗಿದ್ದು ಇಲ್ಲಿ ಜಂತಕಲ್ನಲ್ಲಿ ಹನುಮಾನ್ ಗುಡಿಯಲ್ಲಿ ಹೋಮವನ್ನು ಹಮ್ಮಿಕೊಂಡಿದ್ದಾರೆ.
ಹೋಮವನ್ನು ಮಾಡೋದಕ್ಕೆ ನಾವು ನಮ್ಮ ನಾವಿಬ್ಬರು ಬಂದು ಮಾಡಿದ್ದೀವಿ. ಅದೇ ರೀತಿ ರೂಪಕುಮಾರ್ ಅಂತ ಅವರು ಬಂದು ಇದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ಹೋಮವನ್ನು ಮುಗಿಸಿದ್ದೀವಿ. ಇದೆಲ್ಲ ಆಯೋಜನೆ ಮಾಡಿದ್ದು ನಮ್ಮ ವಿನಯ್ ಪಾಟೀಲ್ ಅವರು ಮತ್ತು ರಾಮಾಂಜಿ ಅವರು ಭಾಳ ನಿಷ್ಠೆಯಿಂದ ಬಂದು ನಮಗೆ ಕೇಳಿಲ್ಲ ಈ ರೀತಿ ಒಂದು ಹೋಮ ಮಾಡೋಣ, ಲೋಕಕ್ಕೆ ಒಳ್ಳೆಯದಾಗುತ್ತೆ, ಸರ್ವಲೋಕದ ಕಲ್ಯಾಣಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಒಂದು ಮಾತು ಹೇಳಿದಾಗ ನಾವೆಲ್ಲ ಕೈ ಜೋಡಿಸಿ ಈ ಹೋಮವನ್ನು ಮುಗಿಸಿ ಎಲ್ಲರಿಗೂ ಅನ್ನದಾನವನ್ನು ಮಾಡುತ್ತೆ, ಅನ್ನ ಪ್ರಸಾದವನ್ನು ಮಧ್ಯಾಹ್ನ ಇಟ್ಕೊಂಡಿದ್ದಾರೆ. ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಇವತ್ತಿಗೆ ವಾರ್ಷಿಕೋತ್ಸವವನ್ನು ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಆಚರಣೆಗೋಸ್ಕರ ಪ್ರತಿ ವರ್ಷವೂ ಕೂಡ ಹೋದ ವರ್ಷವೂ ಕೂಡ ನಾವು ರಾಮತಾರಕ ಹೋಮವನ್ನು ಮಾಡಿದ್ವಿ. ಅದೇ ಥರದಲ್ಲಿ ಈ ವರ್ಷವೂ ಕೂಡ ರಾಮತಾರಕ ಹೋಮವನ್ನು ಮಾಡಿದ್ದೇವೆ. ಶ್ರೀರಾಮನಾಮನ ಹೆಸರಿನಲ್ಲೇ ಒಂದು ರೋಮಾಂಚನವಿದೆ. ರಾಮ ಅನ್ನೋ ಒಂದು ಪದದೊಳಗೇ ಸಂಪೂರ್ಣವಾದಂಥ ನಮ್ಮ ಕಷ್ಟ ನಿವಾರಣೆ ಇದೆ. ಹಾಗಾಗಿ ಬಹಳ ಮುಂಚೆಯಿಂದನೂ ಕೂಡ ಬಂದಂತಹ ಈ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಒಂದು ಮಂತ್ರದಿಂದ ನಮ್ಮ ಸಂಪೂರ್ಣವು ಏನೆಲ್ಲ ನಮ್ಮ ದುಃಖಗಳಿದೆಯೋ ಅವೆಲ್ಲವೂ ನಿವಾರಣೆ ಆಗ್ತದಂತೆ. ಹಾಗಾಗಿ ರಾಮತಾರಕ ಹೋಮವನ್ನು ನಾವು ಮಾಡಿದ್ವಿ. ಅದೇ ಥರದಲ್ಲಿ ವಾಯುಸ್ತುತಿ ಪುನಶ್ಚರಣೆ, ಎಲ್ಲಿ ರಾಮನೋ ಅಲ್ಲಿ ಹನುಮ ಅನ್ನೋ ಒಂದು ಮಾತಿದೆ. ರಾಮನನ್ನು ಎಲ್ಲಿ ಧ್ಯಾನಿಸ್ತೀವೋ ಅಲ್ಲೆಲ್ಲ ನಾವು ಹನುಮನನ್ನು ಕೂಡ ಧ್ಯಾನಿಸಬೇಕಂತೆ. ಆ ಒಂದು ಹನುಮನನ್ನು ಧ್ಯಾನಿಸುವ ಉದ್ದೇಶಕ್ಕೋಸ್ಕರ ಹನುಮಗೆ ಪ್ರೀತಿಯಾದಂತಹ ವಾಯುಸ್ತುತಿ ಪುನಶ್ಚರಣೆ ಒಂದು ಪಾರಾಯಣವನ್ನು ನಾವು ಮಾಡಿದ್ದೇವೆ. ಅದೇ ಥರದಲ್ಲಿ ರಾಮ ಪರಿವಾರ ದೇವತೆಗಳ ಹೋಮವನ್ನು ಕೂಡ ಮಾಡಿದ್ದೇವೆ. ಜೊತೆಗೆ ಪುಷ್ಟಿವರ್ಧನಕ್ಕೋಸ್ಕರ ನವಗ್ರಹ ಹೋಮವನ್ನು ಕೂಡ ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಇವೆಲ್ಲವೂ ಕಾರ್ಯಕ್ರಮಗಳು ಇಲ್ಲಿರುವಂತಹ ಹಿರೇಜಂತಕಲ್ ಗ್ರಾಮದಲ್ಲಿರುವಂತಹ ಎಲ್ಲ ಭಕ್ತರಿಗೆ ಒಂದು ಒಳ್ಳೆಯದನ್ನಾಗಲಿ ಮತ್ತು ಇದೇ ಥರದಲ್ಲಿ ವರ್ಷವೂ ಕೂಡ ಅವರಿಗೆ ಮಾಡುವ ಒಂದು ಮನಸ್ಸು ಹೆಚ್ಚಾಗಲಿ ಮತ್ತು ಅವರಿಗೆ ಶಕ್ತಿಯನ್ನು ಕೊಡಲಿ, ಆರ್ಥಿಕವಾದ ಶಕ್ತಿಯನ್ನು ಕೊಡಲಿ ಮತ್ತು ಕಾಲಕ್ಕೆ ತಕ್ಕಂತೆ ಇಲ್ಲಿ ಮಳೆ ಬೆಳೆಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ಇರಲಿ ಅಂತ ಹೇಳ್ತಾ ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಹೋಮವನ್ನು ಮಾಡಿದ್ದೇವೆ. ಅದೇ ಥರದಲ್ಲಿ ನಮ್ಮ ಭಾರತ ದೇಶವು ಸಾಫಲ್ಯತೆಯನ್ನು ಕಾಣಬೇಕು ಮತ್ತು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು. ಮೇಲೆ ಕುಳಿತಂಥ ಎಲ್ಲ ವ್ಯಕ್ತಿಗಳಿಗೆ ಇದು ಒಂದು ಶಕ್ತಿಯನ್ನು ನೀಡಲಿ ಮತ್ತು ಬುದ್ಧಿಯನ್ನು ನೀಡಲಿ, ಪ್ರಚೋದನೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು